ಹಾಡ್ತಿದ್ದೀನಿ ಫಸ್ಟ್ ಸಾಂಗ್ ಅಂತ. ಸೊ ನಂಗೆ ಕೇಳಿದ ತಕ್ಷಣ ಐ ವಾಸ್ ಲೈಕ್ ಇನ್ ಟಿಯರ್ಸ್. ನಂಗೆ ಅಂದರೆ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್. ಸೊ ಐ ವಾಸ್ ಲೈಕ್ ಡ್ಯಾಮ್, ಇಷ್ಟು ಒಳ್ಳೆ ಅವಕಾಶ ನಂಗೆ ಸಿಗ್ತಾ ಇದೆ. ಐ ಮೀನ್ ಸೋ ಗ್ರೇಟ್ಫುಲ್ ಟು ಅರ್ಜುನ್ ಸರ್ ಆ್ಯಂಡ್ ಶಶಾಂಕ್ ಸರ್. ಲೈಕ್ ತುಂಬ ಸಪೋರ್ಟಿವ್ ಆಗಿದ್ರು ಥ್ರೂ ಔಟ್ ದ ರೆಕಾರ್ಡಿಂಗ್ ಸೆಷನ್ಸ್ ಆ್ಯಂಡ್ ಇಟ್ ಫೆಲ್ಟ್ ಸೊ ಕಂಫರ್ಟೇಬಲ್ ರೆಕಾರ್ಡಿಂಗ್ ಸೆಷನ್ಸಲ್ಲಿ. ಲೈಕ್ ಫಸ್ಟ್ ಅಂತ ನರ್ವಸ್ ಇತ್ತು, ಬಟ್ ಇಟ್ ವಾಸ್ ಸೋ ಗುಡ್. ಸೊ ನೀವು ಸರಿಗಮಪ ಗೆದ್ದಿಲ್ಲ ಅಂತ ಕೆಲವೊಬ್ರಿಗೆ ತುಂಬಾ ಜನರಿಗೆ ಬೇಜಾರಿತ್ತು. ಈಗ ಬೇಜಾರಾದವ್ರಿಗೆ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದೀರಾ. 2 ಲೈನ್ ಏನಾದರೂ ಹೇಳಬಹುದಾ, ಹಾಡ್ಬೋದಾ? ಡು ಯು ರಿಮೆಂಬರ್? ಓಕೆ, ಪ್ಲೀಸ್. ನೀನು ಹತ್ತಿರ ಇದ್ದರೂ ಹುಡುಕುವೆ ನಿನ್ನನೆ ಅಂತ ಪರಿಸೆಳೆತ ನೀನು ಇದೆಯ. ನಿನ್ನ ಬದಲು ಬೇರೆನೋ ಸಿಕ್ಕರು ನೋಪೆನ, ನೀನೇ ನನ್ನ ನಾಡಿ ಮಿಡಿತ ಗೆಳೆಯ. ಬ್ಯೂಟಿಫುಲ್. ಎಲ್ರಿಗೂ ನಮಸ್ಕಾರ. ನಾನು ಮನೀಷಾ ಕಂದ್ಕರ್. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಫಿಲ್ಮ್. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಟುಡೇ. ಇವತ್ತು ನಾವು ನಮ್ಮ ಲವ್ ಸಾಂಗ್ ನಾನೇ ನೀನಂತೆ ಲಾಂಚ್ ಮಾಡ್ತಾ ಇದ್ದೀವಿ. ಅರ್ಜುನ್ ಜನ್ಯ ಸರ್ ಅವರು ಈ ಸಾಂಗ್ನ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಅದರ ತಕ್ಕನಂತೆ ಸಿದ್ ಶ್ರೀರಾಮ್ ಸರ್ ಅವರು ಈ ಸಾಂಗ್ನ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ಥ್ಯಾಂಕ್ ಯು ಟು ದ ಬೋತ್ ಆಫ್ ದೆಮ್. ಸ್ಪೆಷಲ್ ಥ್ಯಾಂಕ್ಸ್ ಟು ಲಹರಿ ಮಹೇಶ್. ಅವ್ರ ವಾಯ್ಸಲ್ಲಿ ತುಂಬ ಮುಗ್ಧತೆ ಇದೆ. ಐ ಆಮ್ ಸೋ ಹ್ಯಾಪಿ ಯು ಸ್ಯಾಂಗ್ ಫಾರ್ ಅಸ್. ಸೊ ಥ್ಯಾಂಕ್ ಯು. ಇದೇ ಸಾಂಗಲ್ಲಿ ನನ್ನ ಫಸ್ಟ್ ಲುಕ್ ಕೂಡ ಆಚೆ ಬರ್ತಾ ಇದೆ. ಸೊ ನನಗೆ ತುಂಬ ಖುಷಿನೂ ಆಗ್ತಾ ಇದೆ, ಜೊತೆಗೆ ಟೆನ್ಷನೂ ಆಗ್ತಿದೆ. ಶಶಾಂಕ್ ಸರ್ ಜೊತೆ ಈ ಸಾಂಗ್ ಶೂಟಿಂಗ್ ತುಂಬ ಈಸಿ ಆಗಿತ್ತು. ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕೃಷ್ಣ ಸರ್ ಜೊತೆ ಐ ಥಿಂಕ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ವರ್ಕಿಂಗ್ ಆನ್ ದ ಸಾಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ನಾವು ಈ ಸಾಂಗ್ನ ಮಾಡುವಾಗ ಎಂಜಾಯ್ ಮಾಡಷ್ಟೇ ನೀವು ಎಲ್ಲರೂ ಸಾಂಗ್ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನಮ್ಮ ಸಿನಿಮಾ ಥಿಯೇಟರಿಗೆ ಬಂದು ನೋಡ್ತೀರಾ ಅಂತ ಆಶಿಸ್ತಿದ್ದೀನಿ. ನನ್ನ ಪರ್ಫಾರ್ಮೆನ್ಸ್ನು ಮತ್ತು ನಮ್ಮ ಸಿನಿಮಾನು ಎಂಜಾಯ್ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೀಸ್ ಬ್ಲೆಸ್ ಅಸ್ ಆ್ಯಂಡ್ ಎಂಜಾಯ್ ದ ಸಾಂಗ್. ಥ್ಯಾಂಕ್ ಯು. I love both equally, but ನಾನು ಬ್ರಾಟ್ ಸಿನಿಮಾ ಅಲ್ಲಿ ಹೀರೋಯಿನ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಐ ಥಿಂಕ್ ಐ ಶುಡ್ ಚೂಸ್ ಆ ಬ್ರಾಟ್ ಮೂವಿ. ಸೊ ಐ ವುಡ್ ಸೇ ಬ್ರಾಟ್. ಥ್ಯಾಂಕ್ ಯು ಮನೀಷಾ ಅವರೇ. ಮೈ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್, ಅವಳ ಹೆಸರು ಮನೀಷಾನೇ ಇದೆ. ಸೊ ಕ್ಯಾರೆಕ್ಟರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. She's a very simple middle class girl next door kind of character. ನೀವು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹೋಪ್ಫುಲಿ. ಆ್ಯಂಡ್ ನನ್ನ ಪರ್ಫಾರ್ಮೆನ್ಸು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಶೀ ಈಸ್ ಅ ವೆರಿ ಲೈಕಬಲ್ ಕ್ಯಾರೆಕ್ಟರ್. ಜಾಸ್ತಿ ಏನು ಮಾತಾಡಲ್ಲ, ಕ್ವಯಟ್ ಆ್ಯಂಡ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಐ ಡಿಡ್ ಫ್ರಮ್ ಮೈ ಫಸ್ಟ್ ಮೂವಿ. ಸೊ ಐ ಹೋಪ್ ಆಲ್ ಆಫ್ ಯು ಎಂಜಾಯ್ ಆ ಫಿಲ್ಮ್ ಆ್ಯಂಡ್ ಮೈ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಐ ಥಿಂಕ್ ಆ್ಯಕ್ಟಿಂಗ್ ನಾನು ವರ್ಕ್ಶಾಪ್ಸ್ ಎಲ್ಲ ತುಂಬ ಮಾಡಿದ್ದೀನಿ ಬ್ಯಾಂಗ್ಳೂರಲ್ಲಿ. ಹೈದ್ರಾಬಾದಲ್ಲಿನೂ ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗಿದ್ದೆ. ಆ್ಯಂಡ್ ಆ್ಯಕ್ಚುಲಿ ನಾನು ಮೂವೀಸ್ ಎಲ್ಲ ನೋಡಿ ಆ್ಯಕ್ಟಿಂಗ್ ಕಲ್ತಿರೋದು. ಐ ಯೂಸ್ ಟು ಆ್ಯಕ್ಟ್ ಇನ್ ಫ್ರಂಟ್ ಆಫ್ ದ ಮಿರರ್ ಆ್ಯಂಡ್ ಐ ಯೂಸ್ ಟು ಆ್ಯಕ್ಟ್ ಸೀನ್ಸ್ ದಟ್ ಐ ಎಂಜಾಯ್. ಬಟ್ ಆ್ಯಕ್ಟಿಂಗ್ ಸ್ಕೂಲು ಮಾಡಿದ್ದೀನಿ. ಐ ಹವ್ ಲರ್ನ್ಡ್ ಆನ್ ಮೈ ಓನ್ ಆಲ್ಸೋ. ಸೊ ಐ ವುಡ್ ಸೇ ಇಟ್ಸ್ ಅ ಮೊಕ್ಟೇಲ್ ಆಫ್ ಆ್ಯಕ್ಟಿಂಗ್. ಯಾ, ಐ ಗಾಟ್. ಇನ್ನೊಂದು ಹೊಸ ಲುಕ್ ಯಾರು ಕೊಡ್ತಾರೋ ಗೊತ್ತಿಲ್ಲ ಈಗ. ಅಂದರೆ ತುಂಬ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಇಲ್ಲ ಈ ಬ್ರ್ಯಾಟ್ ಲುಕ್ನ. ನನಗೆ ತುಂಬ ಹೊಸ ಅದು. ಯಾಕಂದರೆ ನನಗೂ ಲಾಸ್ಟ್ ಟೈಮ್ ಕೌಶಲ್ಯದಲ್ಲಿ ಒಂದು ತುಂಬ ವಿಭಿನ್ನವಾದ ಒಂದು ಗೆಟಪಲ್ಲಿ ಕೊಟ್ಟಿದ್ರು. ಸೊ ಅಗೇನ್ ಬ್ರ್ಯಾಟಲ್ಲಿ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅವತಾರದಲ್ಲಿ ತಂದಿದ್ದಾರೆ. ತುಂಬ ಅದ್ಭುತವಾದ ಸಾಂಗ್ ಇದು. ಇನ್ಫ್ಯಾಕ್ಟ್ ಶಶಾಂಕ್ ಸರ್ ನನಗೆ ಈ ಎಸ್ಪೆಷಲಿ ಈ ಸಾಂಗ್ ಪ್ಲೇಸ್ಮೆಂಟಲ್ಲಿ ಒಂದು 3-4 ಟ್ಯೂನ್ ಕೇಳಿಸಿದ್ರು. ಅದರಲ್ಲಿ ಫಸ್ಟ್ ನನಗೆ ಕೇಳಿದಾಗಲೇ ಅಂದರೆ ಸರಿ ಟ್ಯೂನ್ ತುಂಬ ಚೆನ್ನಾಗಿದೆ, ಇದು ಪಕ್ಕಾ ಹಿಟ್ಟಾಗುತ್ತೆ, ಇದನ್ನ ಇಟ್ಕೊಂಡು ಅಂತ ನಾವು ತುಂಬ ಡಿಸ್ಕಷನ್ ಆಗಿತ್ತು. ಒಂದು 2-3 ಟ್ಯೂನ್ ಕೊಟ್ಟಿದ್ರು ಬೇರೆ ಬೇರೆ ಥರದ್ದು. ಈ ಟ್ಯೂನು ಒಂಥರ ಕೇಳ್ತಿದ್ದಂಗೆ ಅದೊಂದು ಗೆಲ್ಲುತ್ತೆ ಅನ್ನೋದೊಂದು ವೈಬ್ ಕೊಟ್ಟಿತ್ತು ನಮಗೆ. ಐ ಥಿಂಕ್ ಬ್ಯೂಟಿಫುಲ್ ಸಾಂಗು. ಥ್ಯಾಂಕ್ ಯು ಶಶಾಂಕ್ ಸರ್. ಇಂಥ ಒಂದು ಅದ್ಭುತವಾದ ಸಾಂಗ್ನ ಎಸ್ಪೆಷಲಿ ಅವರೆಲ್ಲ ಫಿಲಮಲ್ಲಿ ಸಾಂಗ್ಗಳು ಚೆನ್ನಾಗೇ ಇರುತ್ತೆ ಅವ್ರದ್ದು.
ಸೊ ತುಂಬ ಒಂದು ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ವಿಜುವಲ್ಸ್ ನಾನು ನೋಡ್ತಾ ಇರ್ಬೋದು ಈ ಸಾಂಗಲ್ಲಿ. ನಾನು ಈಗ ಕೂತ್ಕೊಂಡು ಅಂದರೆ ನಮ್ಗೆ ಅವಾಗ ಶೂಟ್ ಮಾಡೋದು ಅಷ್ಟು ಗೊತ್ತಾಗಲಿಲ್ಲ. ಈಗ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ನಮ್ಮ ಅಭಿಲಾಷ್ ಕಲಿತೆ ಅವ್ರ ವರ್ಕ್ ತುಂಬ ಅದ್ಭುತವಾಗಿದೆ. ಅದರಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ಲ, ಈಗ ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನ ಕಲರ್ಸ್ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ. ವಿಜುವಲಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ಸೊ ನಾನೇ ವೆಯ್ಟ್ ಮಾಡ್ತೀನಿ ಆ್ಯಕ್ಚುಲಿ, ಅಂದರೆ ಫೈನಲ್ ಔಟ್ಪುಟ್, ಫೈನಲ್ ಫುಲ್ ಸಾಂಗ್ ನೋಡೋದಕ್ಕೆ. ಆ್ಯಂಡ್ ಕಾಸ್ಟ್ಯೂಮ್ಸ್ ಬಗ್ಗೆನೂ ತುಂಬ ಮಾತಾಡ್ತಾ ಇದ್ರು ನಮ್ಮ ಶಶಾಂಕ್ ಸರ್. ಎಸ್ಪೆಷಲಿ ಇದಕ್ಕೆ ಬ್ರ್ಯಾಟ್ಗೆ ಬೇರೆ ಥರ ಕಾಸ್ಟ್ಯೂಮ್ಸ್ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಅಭಯ್ ಅಂತ, ಪ್ರತಿಯೊಂದನ್ನು ವರ್ಷಿಣಿ ಡಿಸೈನರು. ಐ ಥಿಂಕ್ ಇಂಟರ್ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ನಾನು ಹೇಗೆ ಕಾಣಬೇಕು, ಪ್ರತಿಯೊಂದು ಗುಂಡಿನೂ ಬಂದು ಸರ್ ಗುಂಡಿ ಹಿಂಗೆ ಹಾಕೊಳ್ಳಿ, ಸರ್ ಕಾಲರ್ ಮೇಲಿರಬೇಕು, ಸೊ ಪ್ರತಿಯೊಂದನ್ನು ಹೇಳ್ತಾ ಬಂದರು. ಆ್ಯಂಡ್ ಕಂಪ್ಲೀಟ್ ರೇಟ್ ಅವ್ರದ್ದು. ನಾವು ಜಸ್ಟ್ ಸುಮ್ಮನೆ ಹೋಗಿ ನಮ್ದು ಒಂದೇ ಕೆಲಸ ಏನಂದ್ರೆ ಸ್ನಾನ ಮಾಡ್ಕೊಂಡು ಶೂಟಿಂಗ್ ಹೋಗೋದಷ್ಟೇ. ಮಿಕ್ಕಿದೆಲ್ಲ ಅವರೇ ರೆಡಿ ಮಾಡಿ ಈ ಥರ ಕಾಣಿಸ್ಬೇಕು, ಒಂದು ಹೇರ್ ಸ್ಟೈಲ್ ಆಗ್ಬೋದು, ಪ್ರತಿಯೊಂದು ಡೀಟೇಲಿಂಗ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಕಲೆ ಮಾಸ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಅದ್ಭುತವಾಗಿ ಅದನ್ನು ತೆರೆ ಮೇಲೆ ತಂದಿದ್ದಾರೆ ಎಂಟೈರ್ ಸಾಂಗ್. ಆ್ಯಂಡ್ ಈ ಪ್ರೊಡಕ್ಷನ್ ನಿಮಗೆ ನೋಡಿದ್ರೆ ಕಾಣಿಸ್ತಾ ಇದೆ, ಅಂದರೆ ರಿಚ್ನೆಸ್ ಆಗ್ಬೋದು. 5 ಲ್ಯಾಂಗ್ವೇಜಲ್ಲಿ ತರಬೇಕು, ಇಟ್ಸ್ ನಾಟ್ ಅ ಜೋಕ್. ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಗೆ ಐ ಥಿಂಕ್ ತುಂಬ ಅಂದರೆ ತುಂಬ ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ನಿಮಗೆ ಅದು ಕಾಣ್ತಾ ಇದೆ, ನಿಮಗೆ ತೆರೆ ಮೇಲೆ ಕಾಣುತ್ತೆ. ಎಲ್ಲೂ ನಿಮ್ಗೆ ಕಾಂಪ್ರಮೈಸೇ ಆಗಿಲ್ಲ ಈ ಚಿತ್ರ. ನಾನು ಕಂಪ್ಲೀಟ್ ಶೂಟ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಎಲ್ಲೂ ಒಂದು ದಿನವೂ ಒಂದು ಫ್ರೇಮು ಕಾಂಪ್ರಮೈಸ್ ಆಗದಿರೋಂಥ ಚಿತ್ರ ಇದು. ಸೊ ತುಂಬ ಡೀಟೇಲಿಂಗ್ ಆಗಿ 5 ಲ್ಯಾಂಗ್ವೇಜಲ್ಲಿ ಒಂದು ತೊಗೊಂಡೋಗ್ತಾ ಇದ್ದೀವಿ ಅಂದಾಗ ಆಬ್ವಿಯಸ್ಲಿ ಮೇಕಿಂಗ್ ಆಗ್ಬೋದು, ಅಂದರೆ ಕ್ಯಾಸ್ಟ್ ಮಾಡ್ತಿರೋಂಥ ಆರ್ಟಿಸ್ಟ್ಗಳಾಗ್ಬೋದು, ಸಾಂಗ್ಸ್ಗಳಾಗ್ಬೋದು, ಎಲ್ಲ ಅದ್ಭುತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಇದೊಂದು ಅದ್ಭುತವಾದ ಸಾಂಗು. ಇನ್ನೊಂದು ಸಾಂಗು ಇದು ಕೂಡ ಇದೆ, ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ತಿಂಗಳಲ್ಲಿ ಬರುತ್ತೆ. ಅದು ನನ್ನ ಮಗಳು ಫೇವ್ರೇಟ್ ಆಗಿಬಿಟ್ಟಿದೆ. ಮೊನ್ನೆ ಶೂಟ್ ಮಾಡಿದ್ವಿ ಆ ಸಾಂಗ್ನ, ಅದನ್ನ 100 ಸತಿ ಕೇಳಿದೆ ನನ್ನ ಮಗಳು. ನಾನು ಅದೇ ಕೇಳೋಣ ಅನ್ಕೊಂಡೆ ಕೃಷ್ಣ ಸರ್. ಈಗ ಬ್ರಾಟ್ ಟೀಸರ್ಗೆ ಪುಟಾಣಿ ಪರಿ ಗ್ರೀನ್ ಸಿಗ್ನಲ್ ಕೊಟ್ಟಾಗಿತ್ತು. ಈ ಹಾಡನ್ನ ಏನಾದ್ರೂ ನೀವು ಡೆಡಿಕೇಟ್ ಮಾಡಿದ್ದೀರಾ ಅಥವಾ ಮುಂದಿನ ಸಾಂಗ್ ಆಲ್ರೆಡಿ ಹಾಡ್ತೀರಾ? ಅದು ಡ್ಯಾನ್ಸ್ ನಂಬರ್ ಅಲ್ಲ, ಅದು ಡ್ಯಾನ್ಸ್ ಮಾಡ್ತಿರೋದನ್ನ ನೋಡ್ತಾ ಇದೆ. ಅದು ಬೇರೆ ಹುಡುಗಿ ಜೊತೆ ಬೇರೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಯಾರು ನಮ್ಮ ಅಮ್ಮನ ಬಿಟ್ಟು ಇನ್ನೊಬ್ರ ಜೊತೆ ಮಾಡ್ತಾ ಇದ್ದೀರಾ ಅಂತ ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದು. ಸೊ ಥ್ಯಾಂಕ್ ಯು ಸೊ ಮಚ್. ಐ ಥಿಂಕ್ ಈ ವರ್ಷ ಒಂದು ಅದ್ಭುತವಾದ ಚಿತ್ರ ಇದಾಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಜನಕ್ಕೆ ತುಂಬ ಇದಂತೂ ಪಕ್ಕ. ನನಗೆ ಟ್ಯೂನ್ ಕೇಳಿದಾಗಲೇ ಗೊತ್ತಿದ್ದು ಒಂದು ಅದ್ಭುತವಾದ ಸಾಂಗು, ತುಂಬ ವರ್ಷಗಳ ಕಾಲ ಉಳಿಯುವಂಥ ಸಾಂಗು, ಎಸ್ಪೆಷಲಿ ಲವರ್ಸ್ಗಳಿಗೆ ತುಂಬ ಇಷ್ಟ ಆದಂಥ ಒಂದು ಸಾಂಗ್. ಆ್ಯಂಡ್ ನಮ್ಮ ಪುಟಾಣಿ ಲಾರಿ ಮಹೇಶ್, ನಾನು ಆ್ಯಕ್ಚುಲಿ ಅವರು ನನ್ನ ನೋಡಿರಲಿಲ್ಲ, ಇವತ್ತು ನೋಡಿ ಶಾಕ್ ಆದೆ ನಾನು. ಇಷ್ಟು ಚಿಕ್ಕ ಹುಡುಗಿ ಈ ವಾಯ್ಸ್, ಇಷ್ಟು ಚಿಕ್ಕ ಹುಡುಗಿದ ವಾಯ್ಸ್ ಅದು ಇಲ್ಲಿ ಹಾಡಿದಾಗ ನನ್ನ ಡೈರೆಕ್ಟಾಗಿ ನೋಡಿದ್ದು. ಅಲ್ಲ, ಸ್ಪಾಯ್ಲ್ಡ್ ಬ್ರಾಟ್, ನಾರ್ಮಲ್ ಬ್ರಾಟ್ ಅಂತ ಯಾವುದಿಲ್ಲ, ಸ್ಪಾಯ್ಲ್ಡ್ ಬ್ರಾಟೇ ಇರೋದು. ಅಲ್ಲ, ಅದಾದ್ಮೇಲೆ ಅದೇ ಕಂಟಿನ್ಯೂ ಆಗ್ಬಿಟ್ರೆ ಎಲ್ಲರೂ ಎಲ್ಲಾದ್ರೂ ಒಂದೇ ಥರ ಕಾಣಿಸ್ತಾರೆ ಅಂದ್ಬಿಡ್ತಾರೆ. ಅದಕ್ಕೆ ಒಂದು ಹೇರ್ ಸ್ಟೈಲ್ ನೋಡೋದು ಬ್ರಾಟ್ ಅಂತ ಅನ್ಸ್ಬೇಕು. ನೆಕ್ಸ್ಟ್ಗೆ ಬೇರೆ ನಾನು ಟ್ರೈ ಮಾಡಬೇಕು. ಆಮೇಲೆ ಪ್ರತಿ ಸಲ ಗೀಟ್ ಹಾಕೊಂಡು ಓಡೋದು ಜನ ಇರೋದು ಲೈಫ್ ಲಾಂಗ್. ಬ್ರಾಟ್ ಆಗೋದು ಈಸಿನಾ ಅಂತ, ರಾಮನಿಂದ ಬ್ರಾಟ್ ವರ್ಗು ಜರ್ನಿ? ಅಂದರೆ ನನಗೆ ಈ ರಾಮ್ ತುಂಬ ಹತ್ತಿರವಾದ ಕ್ಯಾರೆಕ್ಟ್ರು ಇದ್ರಲ್ಲಿ ಮಾಡಿದ್ದು. ಬಟ್ ಇದು ನನ್ನ ಟೋಟಲಿ ಆಪೋಸಿಟ್ ಕ್ಯಾರೆಕ್ಟ್ರು. ಅದು ಗೊತ್ತಿಲ್ಲ ಶಶಾಂಕ್ ಸರ್ ಹಿಂಗೆ ಈ ಥರದೊಂದು ಕ್ಯಾರೆಕ್ಟರ್ ಹೊಳಿತು ಅಂತ. ಅವರು ಆ್ಯಕ್ಚುಲಿ ಡಿಸೆಂಟಾಗಿ ಇರ್ತಾರೆ, ಬಟ್ ಕ್ಯಾರೆಕ್ಟರ್ ಹಂಗೆ ಬರ್ದಿದ್ದಾರೆ. ಅವ್ರು ಬಂದ್ಮೇಲೆ ಕೇಳ್ತೀನಿ ಅವ್ರು ಕಾಲೇಜ್ ಡೇಸಲ್ಲಿ ಹೇಗಿದ್ರು ಅಂತ. ಓಕೆ, ಡಾರ್ಲಿಂಗ್ ಕೃಷ್ಣ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ವರ್ಷ ಹಿಂದೆ ಒಂದು ಚಿಪ್ಸ್ದೊಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು, ಒಂದು ತಿನ್ನಿ ಅದಾದ್ಮೇಲೆ ನಿಲ್ಲಿಸ್ಬಿಟ್ಟು ತೋರಿಸಿ ಅಂತ, ಯಾಕಂದ್ರೆ ಕಂಟಿನ್ಯೂಸ್ ತಿಂತಾ ಇರಬೇಕು ಅಂತ. ಸೊ ಈ ಸಾಂಗ್ ಅದೇ ಥರ ಇದೆ, ಒಂದು 2 ಸಲ ಕೇಳ್ಬಿಟ್ರೆ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಅವಾಗ ಕೇಳಬೇಕು ಅಂತ. ಸೊ ಅದ್ಭುತವಾಗಿದೆ ಹಾಡು. ಮ್ಯಾಜಿಕಲ್ ಕಂಪೋಸರ್ ಜೊತೆ ಸೂಪರ್ ಹಿಟ್ ಡೈರೆಕ್ಟರ್ ಸೇರಿದ್ರೆ ಏನು ಬರುತ್ತೆ ನೋಡ್ತಾ ಇದ್ದೀರಾ ನೀವು. ಪ್ರತಿ ಟೈಮ್ ಒಂದು ಕಾಂಬಿನೇಷನಲ್ಲಿ ಒಂದು ಸರ್ಪ್ರೈಸ್ ಕೊಡ್ತಾರೆ, ಯಾವಾಗಲೂ ಒಂದು ಹಿಟ್ ಆಲ್ಬಮ್ ಕೊಡ್ತಾರೆ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಯಾಕಂದರೆ ಪ್ರತಿ ಸಿನಿಮಾ ಒಂದು ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ಅವ್ರು ಪ್ರತಿ ಸಿನಿಮಾ ಒಂದು ಗ್ರೋ ಆಗ್ತಾನೆ ಇರ್ತಾರೆ. ಮೋಸ್ಟ್ಲಿ ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅನ್ಸುತ್ತೆ, ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಯಾವ ಥರ ಕೊಡಬೇಕು ಅಂತ. ಆ್ಯಂಡ್ ಮ್ಯಾಮ್ ಬೋತ್ ಆರ್ ಲುಕಿಂಗ್ ವೆರಿ ಗುಡ್ ಆನ್ ಸ್ಕ್ರೀನ್. ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ಡೆಫಿನೆಟ್ಲಿ ಇನ್ನೊಂದು ಸಾಂಗ್ ಇದೆ ಗೊತ್ತು, ಅದು ನಿಮ್ಮ ಬಂಪರೇ.
And Lahiri Mahesh, welcome, and you got good future. ಕನ್ನಡ ಇಂಡಸ್ಟ್ರಿಗೆ ತುಂಬ ಹಾಡು ಹಾಡಬೇಕು ಇವಾಗ, ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್. ಮತ್ತೊಮ್ಮೆ ಆಗಬೇಕು ಅಂದರೆ ಸಿನಿಮಾ ಮಾಡೋರು ಖುಷಿ ಆಗಬೇಕು. ಯಾವುದೇ ಪ್ರಾಸೆಸ್ ಆದರೂ ನಮ್ಗೆ ಇಷ್ಟ ಆಗಬೇಕು ಅನ್ನೋದನ್ನ ನಾವು ಬಿಲೀವ್ ಮಾಡಬೇಕು. ನಮ್ಗೆ ಇಷ್ಟ ಆದರೆ ಅದು ಇನ್ನೂ ಬೇರೆಯವ್ರಿಗೂ ಇಷ್ಟ ಆಗುತ್ತೆ ಅಂತ. ಬಿಕಾಸ್ ಎದುರುಗಡೆ ಇರೋರ್ಗೆ ಏನು ಇಷ್ಟ ಆಗುತ್ತೆ ಅನ್ನೋದು ನಮ್ಗೆ ಜಾಸ್ತಿ ಗೊತ್ತಿರಲ್ಲ. ನಮ್ಮ ಇಷ್ಟಕ್ಕೆ ನಾವು ಮಾಡಿದಾಗ ಅದೇ ಥರ ಲೈಕ್ ಮೈಂಡೆಡ್ ಅದನ್ನು ಇಷ್ಟಪಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇವತ್ತು ಈ ನಾನೇ ನೀನಂತೆ ಸಾಂಗು ಲಾಂಚು ನನ್ನ ಡಿಯರೆಸ್ಟ್ ಫ್ರೆಂಡು ಅರ್ಜುನ್ ಜನ್ಯ ಅವರು ತುಂಬ ಬ್ಯುಸಿ ಇದ್ದ ಕಾರಣ ಬಂದಿಲ್ಲ. ಬಟ್ ಇವತ್ತು ಈ ಸಾಂಗು ಏನು ಇಷ್ಟೊತ್ತು ನೀವು ನೋಡಿದ್ರಿ 5 ಭಾಷೆಯಲ್ಲಿ ಈ ಸಾಂಗ್ ಇವತ್ತು ಈ ಥರ ಸೌಂಡ್ ಆಗ್ತಾ ಇದೆ, ಇಷ್ಟು ಲೈಕಬಲ್ ಆಗ್ತಾ ಇದೆ. ಕೇಳಿದ್ರೆ ಡೈರೆಕ್ಟು ವೆಯ್ನ್ಸ್ ಒಳಗೆ ಮೆದುಳುಗಳಲ್ಲ ವೆಯ್ನ್ಸ್ ಒಳಗಡೆ ಹೋಗುವಂಥ ಒಂದು ಮೆಲಡಿ ಟ್ಯೂನ್ ಇದು. ತುಂಬ ನನ್ನ ಕೆರಿಯರಲ್ಲಿ ಯಾವ ಸಾಂಗಿಗೂ ಇಷ್ಟೊಂದು ನಾನು ಟೈಮ್ ತೊಗೊಂಡಿರಲಿಲ್ಲ. ಆಲ್ಮೋಸ್ಟ್ ಅಂದರೆ ನಾವು ಕಂಪೋಸಿಂಗ್ ಶುರು ಮಾಡಿದ್ರೆ ಒಂದು 2 ತಿಂಗಳು 3 ತಿಂಗಳು ಮ್ಯಾಕ್ಸಿಮಮ್. ಒಂದು 2 ಟ್ಯೂನು 3 ಟ್ಯೂನನ್ನು ಆಪ್ಷನ್ ಆಗಿ ತೊಗೊಳ್ತೀನಿ ಅಷ್ಟೇ ನಾನು. ಅಷ್ಟರೊಳಗಡೆ ಕೊಟ್ಬಿಡ್ತಾರೆ ಯೂಶ್ವಲಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲವರು. ಅದರಲ್ಲೂ ಅರ್ಜುನ್ ಎಕ್ಸ್ಪರ್ಟು, ಎಲ್ಲ ಹಿಟ್ ಸಾಂಗ್ಗಳನ್ನೇ ಕೊಟ್ಟಿರೋದು. ಬಟ್ ಇದು ಸ್ವಲ್ಪ ತುಂಬ ನನ್ನ ಎಕ್ಸ್ಪೆಕ್ಟೇಷನ್ನೇ ತುಂಬ ಮೇಲಿತ್ತು. ಸೊ ಹಾಗಾಗಿ ಒಂದು 6 ಮಂತ್ಸು ಈ ಸಾಂಗಿಗೆ ಪ್ರಾಸೆಸ್ ಆಗಿರೋದು. ಒಂದು 6 ಮಂತ್ಸಲ್ಲಿ ಒಂದು 10 ಸಿಟ್ಟಿಂಗ್ಸ್ ಆಗಿದೆ ಅರ್ಜುನ್ಗೂ ನನಗೂ. 10 ಸಿಟ್ಟಿಂಗ್ಸಲ್ಲಿ ಆಲ್ಮೋಸ್ಟ್ ಒಂದು 15 ಟ್ಯೂನ್ ಕೊಟ್ಟಿದ್ದಾರೆ ಅರ್ಜುನ್ ಅವರು ಈ ಪರ್ಟಿಕ್ಯುಲರ್ ಸಿಚುವೇಶನ್ಗೆ. 15 ಟ್ಯೂನ್ಗಳಲ್ಲಿ ನನಗೆ ಸಮಾಧಾನ ಆಗದಲ್ಲೇ ಫೈನಲ್ ಆಗಿ ನನಗೆ ಸಮಾಧಾನ ಆಗಿ ಈ ಟ್ಯೂನ್ ಓಕೆ ಅಂತೇಳಿ ಫ್ರೀಸ್ ಮಾಡಿರೋ ಟ್ಯೂನನ್ನೇ ನೀವೀಗ ಸಾಂಗ್ ಆಗಿ ಕೇಳ್ತಾ ಇದ್ದೀರಾ. ಮತ್ತು ಇದನ್ನು ಎಸ್ಪೆಷಲಿ ನಾವು ಕಂಪೋಸ್ ಮಾಡುವಾಗಲೇ ಫಿಕ್ಸ್ ಆಗಿದ್ವಿ ಶ್ರೀರಾಮ್ ಅವ್ರ ಕೈಲಿ ಆಡಿಸ್ಬೇಕು ಅಂತ. ಆಬ್ವಿಯಸ್ಲಿ ಅವ್ರಿಗೋಸ್ಕರ ಅಂತಲೇ ಕಂಪೋಸ್ ಮಾಡಿದಂಥ ಟ್ಯೂನು. ಯಾಕೆಂದರೆ ಸಿದ್ಧ ಅವ್ರ ವಾಯ್ಸು ಎಲ್ಲ ರೀತಿಯ ಇದಕ್ಕೂ ಸೂಟ್ ಆಗಲ್ಲ. ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ. ಆ ಸ್ಟೈಲಲ್ಲೇ ಟ್ಯೂನ್ ಇದ್ರೇ ಲೈಕಬಲ್ ಆಗೋದು. ಹಾಗಾಗಿ ಅದು ಮುಂಚೆನೇ ಫಿಕ್ಸ್ ಆಗಿದ್ವಿ. ಕನ್ನಡ ಮತ್ತು ತೆಲುಗು 2 ಭಾಷೆಯಲ್ಲಿ ಶ್ರೀರಾಮರು ಆಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗಾಗಿ ಅವ್ರನ್ನೇ ತಲೆಯಲ್ಲಿ ಇಟ್ಕೊಂಡು ಕಂಪೋಸ್ ಮಾಡಿದಂಥ ಹಾಡು. ಮತ್ತು ಟ್ಯೂನು ಅದೆಲ್ಲ ಓಕೆ. ಬಟ್ ಈ ಸಾಂಗಿಗೆ ನಾನು ಅಂದ್ಕೊಂಡಿರಲಿಲ್ಲ ಈ ಸಾಂಗಿಗೆ ಆಗಿರೋ ಖರ್ಚು ಒಂದು ಸೆಕೆಂಡು ನಾನೇ ಗಾಬರಿ ಆಗಿಬಿಟ್ಟಿದ್ದೆ. ಅಂದರೆ ನಾವು ಮಾಡ್ತಾ ಹೋದ್ವಿ ಅಷ್ಟೇ ಸಾಂಗನ್ನು. ಟ್ಯೂನ್ ಆಯಿತು, ಅದಾದಮೇಲೆ ಪ್ರೋಗ್ರಾಮಿಂಗ್ ಆಯಿತು, ಅದಾದಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಯಿತು, ಅದಾದಮೇಲೆ ಸಿಂಗರ್ಸ್ ಅಂತ ಆಯಿತು. ಎಲ್ಲ ಮುಗಿದು ಸಾಂಗ್ ಬಜೆಟ್ ನೋಡಿ ನಾನೇ ಒಂದು ಸಣ್ಣ ಗಾಬರಿ ಆಗ್ಬಿಟ್ಟೆ. ಯಾಕೆಂದರೆ ಒಂದು ಸಿನಿಮಾನೇ ಮಾಡ್ಬೋದು ಈ ಸಾಂಗ್ ಆಗಿರೋ ಬಜೆಟಲ್ಲಿ. ಅಷ್ಟು ಬಜೆಟು ಅಂದರೆ ಇದು ಡಿಮ್ಯಾಂಡ್ ಮಾಡ್ತಾ ಹೋಯ್ತು ಈ ಸಾಂಗ್. ಕಂಪೋಸ್ ಮಾಡಿದ್ಮೇಲೆ ಏನು ನಿಮ್ಗೆ ಆ ಸೌಂಡಿಂಗ್ ಕೇಳ್ತಾ ಇದ್ದಲ್ಲ, ಅದಕ್ಕೆ ಆ ವೈಲಿನ್ಸು ಮತ್ತು ಆ ಸ್ಟ್ರಿಂಗ್ ಸೆಕ್ಷನ್ನು ಮತ್ತು ಲೈವ್ ಇನ್ಸ್ಟ್ರೂಮೆಂಟ್ಸು ಅದೆಲ್ಲ ಯೂಸ್ ಮಾಡಿರೋದು ತುಂಬ ಅನ್ಬಿಲಿಯಬಲ್ ಆಗಿ ಯೂಸ್ ಮಾಡಿದ್ದಾರೆ. ಮತ್ತು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ನಮ್ಮ ಮೊನ್ನೆ ಮಿಕ್ಸ್ ಮಾಡಿದಂಥ ಮಾಸ್ಟರ್ ಮಾಡಿದಂಥ ಇಂಜಿನಿಯರ್ ಹೇಳ್ತಾ ಇದ್ರು, ನನ್ನ ಇದರ ಸಿಸ್ಟಮಲ್ಲಿ ಜಾಗನೇ ಇಲ್ಲ ಸರ್, ಅಷ್ಟೊಂದು ಟ್ರ್ಯಾಕ್ಸ್ ಇದೆ ಈ ಸಾಂಗಲ್ಲಿ, ತುಂಬ ಬಿಡಿದೆ ಈ ಸಾಂಗ್. ನಾನು ಡೆಲಿವರಿ ಕೊಟ್ಟರೆ ಸಾಕು, ನನಗೆ ಬೇರೆ ಪಿಕ್ಚರ್ ಕೆಲಸ ಮಾಡೋಕ್ಕೆ ಜಾಗನೇ ಇಲ್ಲ ಅಂತ. ಸೊ ಅಷ್ಟೊಂದು ಎಫರ್ಟು ಅರ್ಜುನ್ ಅವರು ಹಾಕಿದ್ದಾರೆ ಈ ಸಾಂಗಿಗೆ. ಮೊನ್ನೆ ನಮ್ಮ ಶ್ಯಾಮ್ ಅವರ ಆಡಿಯೋ ಕಂಪ್ನಿಯವರು ಅಷ್ಟೇ ಬೇಗ ಕೊಡಿ ಸಾಂಗ್ ಅಂತ ಕೇಳ್ತಾ ಇದ್ರು. ಲಾಸ್ಟ್ ಇನ್ನೇನು ಮಾಸ್ಟರಿಂಗ್ ಆಗೋ ಟೈಮಲ್ಲಿ ಮತ್ತೆ ಒಂದು ಅಡಿಷನ್ ಮಾಡಿದ್ರು. ಇನ್ನೊಂದು ಸ್ವಲ್ಪ ಒಂದು ಕೋರಸನ್ನು ಫಿಲ್ ಮಾಡಿದ್ರೆ ಇನ್ನೊಂಚೂರು ಬೆಟರ್ ಆಗುತ್ತೆ ಅಂತೇಳಿ ಲಾಸ್ಟ್ ಮಿನಿಟಲ್ಲಿ ಅಲ್ಲಿವರೆಗೂ ಅಂದರೆ ಅಷ್ಟು ಡೆಡಿಕೇಟೆಡ್ ಆಗಿ ಈ ಸಾಂಗನ್ನು ಮಾಡಿದ್ದಾರೆ. ಈ ಸಾಂಗ್ ಅಫ್ಕೋರ್ಸ್ ಲಿರಿಕ್ ರೈಟರ್ ನಾನೇ ಈ ಸಾಂಗ್ದು. ಸೊ ಈ ಸಾಂಗ್ ರಿಲೀಸ್ ಅಂತ ಹೇಳಿದಾಗ ನನ್ನ ಹೆಂಡತಿ ನನ್ನನ್ನು ರೆಡಿ ಮಾಡಿ ಕಳಿಸಿರೋದು. ಈ ಜಾಕೆಟ್ 2 ವರ್ಷದಿಂದ ಇತ್ತು ನನ್ನ ಹತ್ರ. ನಾನು ಹಾಕಿರಲಿಲ್ಲ, ಸ್ವಲ್ಪ ಓವರ್ ಆಗಿಬಿಡುತ್ತೆ ಇದು ಬೇಡ ಅಂತಂದ್ಬಿಟ್ಟು ಕಬೋರ್ಡಲ್ಲಿ ಹಂಗೇ ಇತ್ತು. ರೀ ರೊಮ್ಯಾಂಟಿಕ್ ಸಾಂಗು ಬರೆದಿದ್ದೀರಾ, ರೊಮ್ಯಾಂಟಿಕ್ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀರಾ, ನೀವು ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಹೋಗಿ, ಪರವಾಗಿಲ್ಲ ಹುಡುಗಿರೆಲ್ಲ ನೋಡಲಿ ನಿಮ್ಮನ್ನು, ನಾನೇ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅವಳೇ ಸ್ವಲ್ಪ ಬಲವಂತ ಮಾಡಿ ಈ ಸಾಂಗನ್ನು ಈ ಡ್ರೆಸ್ಸನ್ನು ಹಾಕಿ ಕಳಿಸಿದ್ದಾಳೆ. ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ, ನಾವೆಲ್ಲ ಹುಡುಗಿರ್ಗೂ ಕೂಡ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಶಶಾಂಕ್ ಸರ್ ಇಲ್ಲೇ ಇರಬೇಕು, ನಮ್ಮ ಟೀಮ್